ಮೀನಾಕ್ಷಿ ಮೀನಾಕ್ಷಿ ಎಲ್ಲಿ ಹೋಯ್ತು ನನ್ನ SSLC ಮಾರ್ಕ್ಸ್ ಕಾರ್ಡ್? ಅಯ್ಯೋ ಸಿಗ್ತಾ ಇಲ್ವೇ? ನಿಮ್ಮ SSLCಯ ಮಾರ್ಕ್ಸ್ ಕಾರ್ಡ್ ಕಳೆದು ಹೋಗಿರಬಹುದು, ಅಥವಾ ನಿಮ್ಮ ಫ್ಯಾಮಿಲಿ ಮೆಂಬರ್ನ 10th ಮಾರ್ಕ್ಸ್ ಕಾರ್ಡ್ ಯಾರಾದರೂ ಕಳ್ತನ ಮಾಡಿರಬಹುದು, ಅರ್ಧೋಗಿರಬಹುದು, ಇಲಿ ಕಳೆದಿರಬಹುದು, ಅಥವಾ ಎಲ್ಲಾದ್ರೂ ಇಟ್ಟು ನೀವೇ ಮರ್ತಿರಬಹುದು. ಸೊ ಇದಕ್ಕೆ ನೀವು ಟೆನ್ಷನ್ ತಗೊಳ್ಳೋ ಅವಶ್ಯಕತೆ ಇಲ್ಲ. ಈಗ ನೀವು ಮನೆಯಿಂದಲೇ CBSE ಅಥವಾ ಸ್ಟೇಟ್ ಬೋರ್ಡ್ನ ಮಾರ್ಕ್ಸ್ ಕಾರ್ಡ್ ಅನ್ನ ಡೌನ್ಲೋಡ್ ಮಾಡ್ಕೋಬಹುದು. ಅದು ಹೇಗೆ ಅನ್ನೋದನ್ನ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತೀನಿ. ವಿಡಿಯೋನ ಲಾಸ್ಟ್ ವರೆಗೂ ನೋಡಿ. ಏನೇ ಡೌಟ್ಸ್ ಇದ್ರೂ ವಿಡಿಯೋ ಎಂಡ್ ಅಲ್ಲಿ ಕಾಮೆಂಟ್ ಮಾಡಿ. ಮೊದಲನೇದಾಗಿ CBSE ಅಥವಾ NCERT ಆಗಿರಲಿ, ನೀವು ಮಾರ್ಕ್ಸ್ ಕಾರ್ಡ್ ಅನ್ನ ಡೌನ್ಲೋಡ್ ಮಾಡ್ಕೋಬೇಕು ಅಂದ್ರೆ ನಿಮ್ಮ ನೇಮ್ ಆಸ್ ಪರ್ ಪ್ರೀವಿಯಸ್ ಮಾರ್ಕ್ಸ್ ಕಾರ್ಡ್, ರಿಜಿಸ್ಟರ್ ನಂಬರ್, ಡೇಟ್ ಆಫ್ ಬರ್ತ್ ಇದೆಲ್ಲ ಬೇಕು. ಸೊ CBSEಯ 10th ಮಾರ್ಕ್ಸ್ ಕಾರ್ಡ್ ಅನ್ನ ಡೌನ್ಲೋಡ್ ಮಾಡೋದು ಹೇಗೆ ಅಂತ ನೋಡೋಣ. ಅದಾದ್ಮೇಲೆ ಕರ್ನಾಟಕ ಸ್ಟೇಟ್ ಬೋರ್ಡ್ದು ಹೇಗೆ ಡೌನ್ಲೋಡ್ ಮಾಡೋದು ಅಂತ ನೋಡೋಣ. ಗೂಗಲ್ ಅಲ್ಲಿ cbse.gov.in ಅಂತ ಟೈಪ್ ಮಾಡಿ. ಇಲ್ಲಿ ಮೈನ್ ವೆಬ್ಸೈಟ್ ಮೇಲೆ ಕ್ಲಿಕ್ ಮಾಡಿ, ಸ್ಕ್ರೋಲ್ ಮಾಡಿ, ಇಲ್ಲಿ ಬೋರ್ಡ್ ಎಕ್ಸಾಮಿನೇಷನ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಡೂಪ್ಲಿಕೇಟ್ ಡಾಕ್ಯುಮೆಂಟ್ಸ್ ಅಂಡ್ ಕರೆಕ್ಷನ್ ಇನ್ ಪರ್ಟಿಕ್ಯುಲರ್ಸ್ ಅಂತ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಇಲ್ಲಿ ಪ್ರೊಸೀಜರ್ ಅಂಡ್ ಅಪ್ಲಿಕೇಶನ್ ಫಾರ್ಮ್ ಅಂತ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕೆಳಗಡೆ ಬಂದು ಕಂಟಿನ್ಯೂ ಅಂತ ಕೊಡಿ. ಪ್ರಿಂಟೆಡ್ ಡಾಕ್ಯುಮೆಂಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ನಿಮಗೆ 10th ಅಥವಾ 12th ಯಾವ ಮಾರ್ಕ್ಸ್ ಕಾರ್ಡ್ ಬೇಕೋ ಅದನ್ನ ಸೆಲೆಕ್ಟ್ ಮಾಡಿ. ನಿಮ್ಮ ರಿಜಿಸ್ಟರ್ ನಂಬರ್, ನೇಮ್, ಮೊಬೈಲ್ ನಂಬರ್, ಪಾಸಿಂಗ್ ಇಯರ್, ಫಾದರ್ ನೇಮ್, ಇಮೇಲ್ ID ಇದೆಲ್ಲವನ್ನ ಹಾಕಿ ಸರ್ಚ್ ಅಂತ ಕೊಡಿ. ಅದಾದ್ಮೇಲೆ ನಿಮ್ಮ ಮಾರ್ಕ್ಸ್ ಕಾರ್ಡ್ ಅನ್ನ ಡೌನ್ಲೋಡ್ ಮಾಡಿ. ಇದು CBSE ಸ್ಟೂಡೆಂಟ್ಸ್ಗೆ ಮಾತ್ರ. ನೆಕ್ಸ್ಟ್ ಸ್ಟೇಟ್ ಬೋರ್ಡ್ದು ಮಾರ್ಕ್ಸ್ ಕಾರ್ಡ್ ಅನ್ನ ಹೇಗೆ ಡೌನ್ಲೋಡ್ ಮಾಡೋದು ಅಂತ ನೋಡೋಣ. ಸ್ಕ್ರೀನ್ ಮೇಲೆ ಕಾಣ್ತಾ ಇರೋ ವೆಬ್ಸೈಟ್ಗೆ ಹೋಗಬೇಕು. ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ ಅಲ್ಲೂ ಕೂಡ ಹಾಕಿರ್ತೀವಿ. ಇಲ್ಲಿ ಅಪ್ಲಿಕೇಶನ್ ಫಾರ್ಮ್ಯಾಟ್ ಅನ್ನ ಡೌನ್ಲೋಡ್ ಮಾಡ್ಕೋಬೇಕು. ನೋಡಿ ಇಲ್ಲಿ ಆಪ್ಷನ್ A ಅಲ್ಲಿ ಕ್ಲಿಕ್ ಹಿಯರ್ ಟು ಡೌನ್ಲೋಡ್ ದಿ ಫಾರ್ಮ್ಯಾಟ್ ಅಂತ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡಿ ಈ PDF ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಆಪ್ಷನ್ B ಅಂತ ಇದೆ, ಇಲ್ಲಿ ಅಫಿಡವಿಟ್ ಪ್ರತಿ ಅಂತ ಇದೆ, ಇದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಈ PDF ಅನ್ನು ಡೌನ್ಲೋಡ್ ಮಾಡ್ಕೊಳ್ಳಿ. ಇದಾದ್ಮೇಲೆ ಮೇಲ್ಗಡೆ ಅಪ್ಲಿಕೇಶನ್ ಅಂತ ಕಾಣ್ತಾ ಇದೆ ನೋಡಿ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನಂತರ ಸ್ಕ್ರೋಲ್ ಮಾಡಿ. ಈ ಮೇಲೆ ನೀಡಿರುವ ಸೂಚನೆಗಳನ್ನು ಓದಿರುತ್ತೇನೆ ಅಂತ ಒಂದು ಚೆಕ್ ಬಾಕ್ಸ್ ಇದ್ರೆ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಕ್ಲಿಕ್ ಹಿಯರ್ ಟು ಪ್ರೊಸೀಡ್ ಅಂತ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಸೆಲೆಕ್ಟ್ ದಿ ಸರ್ವಿಸಸ್ ಅಂತ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ನಿಮ್ಮ ಸರ್ವಿಸಸ್ ಅನ್ನ ಚೂಸ್ ಮಾಡಬೇಕು. ಲೈಕ್ ನಿಮಗೆ 2nd ಕಾಪಿ, 3rd ಕಾಪಿ, 4th ಕಾಪಿ ಆ ಥರ ನಿಮ್ಗೆ ಯಾವ ಕಾಪಿ ಬೇಕೋ ಅದನ್ನ ಚೂಸ್ ಮಾಡ್ಕೊಳ್ಳಿ. ಈ ಕಡೆ ಟೈಪ್ ಆಫ್ ಸರ್ವಿಸ್ ಅಂತ ಇದೆ, ಅಲ್ಲಿ ಕ್ಲಿಕ್ ಮಾಡಿ. ಇಲ್ಲಿ ಜನರಲ್ ಮತ್ತು ಸ್ಪೆಷಲ್ ಸರ್ವಿಸ್ ಅಂತ ಇರುತ್ತೆ. ಜನರಲ್ ಸರ್ವಿಸ್ ಮೇಲೆ ಕ್ಲಿಕ್ ಮಾಡಿದರೆ 850 ರೂಪಾಯಿ ಅಮೌಂಟ್ ಆಗುತ್ತೆ. 30 ದಿನದಲ್ಲಿ ನಿಮಗೆ ಮಾರ್ಕ್ಸ್ ಕಾರ್ಡ್ ಸಿಗುತ್ತೆ. ಅದೇ ನೀವು ಸ್ಪೆಷಲ್ ಸರ್ವಿಸ್ ಮೇಲೆ ಕ್ಲಿಕ್ ಮಾಡಿದರೆ 1750 ರೂಪಾಯಿ ಆಗುತ್ತೆ. ನಿಮಗೆ ವಿತಿನ್ 5 ವರ್ಕಿಂಗ್ ಡೇಸಲ್ಲಿ ಮಾರ್ಕ್ಸ್ ಕಾರ್ಡ್ ಸಿಗುತ್ತೆ. ಸೊ ನಿಮಗೆ ನಿಮ್ಮ ಮಾರ್ಕ್ಸ್ ಕಾರ್ಡ್ನ ಅವಶ್ಯಕತೆ ಅರ್ಜೆಂಟ್ ಆಗಿದ್ದರೆ ಸ್ಪೆಷಲ್ ಸರ್ವಿಸನ್ನೇ ತಗೊಳ್ಳಿ. ಇಲ್ಲ ಅಂದರೆ ಸ್ವಲ್ಪ ಟೈಮ್ ಇದೆ ಅಂದರೆ ಜನರಲ್ ಸರ್ವಿಸಲ್ಲೇ ಹೋಗಿ, ಬಿಕಾಸ್ ಆಲ್ಮೋಸ್ಟ್ 900 ರೂಪೀಸ್ ಸೇವ್ ಆಗುತ್ತೆ. ನೆಕ್ಸ್ಟ್ ಇಲ್ಲಿ ಇರೋ ನಿಮ್ಮ ಅಪ್ಲಿಕೆಂಟ್ ಡೀಟೇಲ್ಸನ್ನು ಫಿಲ್ ಮಾಡಿ. ಅದಾದಮೇಲೆ ನಿಮ್ಮ ಮೊಬೈಲ್ಗೆ ಒಂದು OTP ಬರುತ್ತೆ, ಅದನ್ನು ಹಾಕಿ ಸಬ್ಮಿಟ್ ಮಾಡಿ. ಸಬ್ಮಿಟ್ ಮಾಡಿದ ಮೇಲೆ ನಿಮಗೆ ಒಂದು ರೆಫರೆನ್ಸ್ ID ಅಂತ ಬರುತ್ತೆ, ಅದನ್ನು ಸೇಫ್ ಆಗಿ ನೋಟ್ ಮಾಡಿ ಇಟ್ಕೊಳ್ಳಿ. ಅದಾದಮೇಲೆ ಅಪ್ಲಿಕೇಶನ್ ಸ್ಟೇಟಸ್ ಅಂತ ಇದೆ ನೋಡಿ, ಇಲ್ಲಿ ಮೇಲೆ ಅದ್ರ ಮೇಲೆ ಕ್ಲಿಕ್ ಮಾಡಿ ಆ ರೆಫರೆನ್ಸ್ ID ಹಾಕಿ. ನೆಕ್ಸ್ಟ್ ಈ ಅಪ್ಲಿಕೇಶನನ್ನು ಹಾಕುವಾಗ ನೀವು ಏನು ಮೊದಲಿಗೆ ಡೌನ್ಲೋಡ್ ಮಾಡಿರೋ ಅಪ್ಲಿಕೇಶನ್ ಫಾರ್ಮನ್ನು ಫಿಲ್ ಮಾಡಿ. ನೀವು ಎಲ್ಲಿ SSLC ಮಾಡಿದಿರೋ ಆ ಸ್ಕೂಲ್ HM ಇಂದ ಸೀಲ್ ಮತ್ತು ಸಿಗ್ನೇಚರ್ ಹಾಕಿಸಿ ಅದನ್ನು ಸ್ಕ್ಯಾನ್ ಮಾಡಿ ಇಲ್ಲಿ ಅಪ್ಲೋಡ್ ಮಾಡಬೇಕು. ಹಾಗೆ ನೀವು ಡೌನ್ಲೋಡ್ ಮಾಡಿದಂತಹ ಅಫಿಡವಿಟ್ ಅಲ್ಲಿ ಡೀಟೇಲ್ ಕೊಟ್ಟಿದ್ದಾರೆ, ಅದೇ ರೀತಿ ನೀವು 100 ರೂಪಾಯಿಯ ಚಾಪಾ ಕಾಗದ ಅಥವಾ ಈ ಸ್ಟ್ಯಾಂಪ್ ಅನ್ನು ಮಾಡಿಸಿ ಅಫಿಡವಿಟ್ ಅನ್ನು ತೆಗೆದುಕೊಂಡು ಅದನ್ನು ಕೂಡ ನೀವು ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡಬೇಕು. ಇದಾದ್ಮೇಲೆ ಪೇಮೆಂಟ್ ನೋಟಿಫಿಕೇಶನ್ ಬರುತ್ತೆ, ಪೇಮೆಂಟ್ ಮಾಡಬೇಕು. ಇದನ್ನೇ ನೀವು ಆನ್ಲೈನ್ ಅಥವಾ ಆಫ್ಲೈನ್ ಯಾವುದಾದ್ರಲ್ಲೂ ಮಾಡಿ. ನೆಕ್ಸ್ಟ್ ನೀವು ಫಿಲ್ ಮಾಡಿರುವಂತಹ ಅಪ್ಲಿಕೇಶನ್ ಅನ್ನ ಹಾಗೂ ಅಫಿಡವಿಟ್ ಕಾಪಿಯನ್ನು ನಿಮ್ಮ ಸ್ಕೂಲ್ಗೆ ಸಬ್ಮಿಟ್ ಮಾಡಿ. ಅವರು ನೆಕ್ಸ್ಟ್ ಪ್ರೊಸೀಜರ್ ಅನ್ನ ಮಾಡ್ತಾರೆ. ಒಂದ್ಸಲ ಎಲ್ಲ ಪ್ರೊಸೀಜರ್ ಮುಗಿದು ನಿಮ್ಮ ಮಾರ್ಕ್ಸ್ ಕಾರ್ಡ್ ಅನ್ನ ಸ್ಟೇಟ್ ಬೋರ್ಡ್ ಇಂದ ನಿಮ್ಮ ಅಡ್ರೆಸ್ಗೆ ಇಂಡಿಯನ್ ಪೋಸ್ಟ್ ಮೂಲಕ ಕಳಿಸಲಾಗುತ್ತೆ. ಅದರ ಟ್ರ್ಯಾಕಿಂಗ್ ಡೀಟೇಲ್ಸ್ ಎಲ್ಲವೂ ಕೂಡ ನಿಮ್ಮ ಮೊಬೈಲ್ಗೆ ಮೆಸೇಜ್ ಮುಖಾಂತರ ಕಳಿಸ್ತಾರೆ. ಸೊ ಇದು CBSE ಹಾಗೂ SSLCಯ ಮಾರ್ಕ್ಸ್ ಕಾರ್ಡ್ ಅನ್ನ ಡೌನ್ಲೋಡ್ ಮಾಡೋದು, ಹಾಗೆ ಸ್ಟೇಟ್ ಬೋರ್ಡ್ ಆಗಿದ್ರೆ ಅಪ್ಲೈ ಮಾಡೋ ಪ್ರೊಸೀಜರ್. ನಿಮಗೆ ಗೊತ್ತಿರುವಂತಹ ನಿಮ್ಮ ಫ್ರೆಂಡ್ಸ್ ಅಥವಾ ಫ್ಯಾಮಿಲಿಯಲ್ಲಿ ಯಾರಾದರೂ ಮಾರ್ಕ್ಸ್ ಕಾರ್ಡ್ ಅನ್ನ ಕಳೆದುಕೊಂಡಿದ್ರೆ ಅವ್ರಿಗೆ ಈ ವಿಡಿಯೋನ ಶೇರ್ ಮಾಡಿ. ಇನ್ನೂ ಏನಾದರೂ ಡೌಟ್ಸ್ ಇದ್ರೆ ಕಾಮೆಂಟ್ ಮಾಡಿ. ಹಾಗೆ ನಮ್ಮ ಚಾನಲ್ಗೆ ಏನಾದರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.